ಬೃಹತ್ ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಅಂತ ಕರೆಸಿಕೊಳ್ತಾರೆ. ಆದರೆ ಇಲ್ಲಿ ಗ್ರೇಟ್ ಅನ್ನುವಂತಹ ಕೆಲಸಗಳನ್ನೇನೂ ಅಧಿಕಾರಿಗಳು ಮಾಡ್ತಾ ಇಲ್ಲ. ಒಂದು ಕಾಮಗಾರಿ ಟೆಂಡರ್ನಲ್ಲಿ ಪಡೆಯುವಂತಹ ಕಮಿಷನ್ನಲ್ಲಿ ಮೂರು ಮನೆ ಕಟ್ಟುವಂತಹ ಇಂಜಿನಿಯರ್ಗಳು ಇರೋವರೆಗೂ ನೀವು ಬೆಂಗಳೂರಲ್ಲಿ ಒಳ್ಳೆಯ ರಸ್ತೆಗಳನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಕಳೆದ ವಾರ ಬೆಂಗಳೂರು ಮುಳುಗಡೆ ನಗರಿ ಅನ್ನೋ ಟೈಟಲ್ನ ಜೊತೆಗಿಟ್ಕೊಂಡು ಸುದ್ದಿಯಾಗಿತ್ತು. ಆಮೇಲೆ ಮರಗಳು ಮುರಿದು ಬೀಳೋ ಸಾಲು ಕೇಸ್ಗಳಾಯಿತು. ಈಗ ಸುಮಾರು 50 ವರ್ಷ ರಸ್ತೆಗಳು ಸೂಪರ್ ಡೂಪರ್ ಆಗಿರ್ತಾವೆ. ಎಂತ ದೊಡ್ಡ ಗಾಡಿಗಳು ಬಂದ್ರು ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದ ವೈಟ್ ಟಾಪಿಂಗ್ ರಸ್ತೆಯ ಪಾಡು ನೋಡಿ. ಇದು ಬನಶಂಕರಿಯ 3ನೇ ಹಂತದ ಕತ್ತರಿಗುಪ್ಪೆಯ ಶ್ರೀನಿವಾಸ ನಗರದಲ್ಲಿ ಕಂಡುಬಂದ ದೃಶ್ಯ. ಕಳೆದ 19ನೇ ತಾರೀಕು ರಾತ್ರಿ ಸುರಿಯುತ್ತಿದ್ದ ಭಾರೀ ಮಳೆಗೆ ವೈಟ್ ಟಾಪಿಂಗ್ ರಸ್ತೆ ಕುಸಿದು ಬಿದ್ದಿದೆ. ಇದೇ ವೇಳೆ ರಸ್ತೆ ಮೇಲೆ ನಿಲ್ಲಿಸಿದ್ದ ಗೂಡ್ಸ್ ವಾಹನ ಕೂಡ ಕುಸಿದಿತ್ತು. ನಂತರ ಜೆಸಿಬಿ ಮೂಲಕ ಗೂಡ್ಸ್ ವಾಹನವನ್ನ ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಮಳೆ ಬಂದು ರಾತ್ರಿ ಕುಸಿತು. ಟೆಂಪೋ ಇತ್ತು, 2 ವೀಲರ್ಗಳೆಲ್ಲ ಇತ್ತು, ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು. ಅದು ಟೆಂಪೋ ವಿಡಿಯೋ ತೆಗೆದಿರೋದು ಮೊಬೈಲ್ ಇವ್ರ ಹತ್ರ ಇದೆ. ಯಾರು ಏನು ಆಕ್ಷನ್ ತಗೊಂಡಿಲ್ಲ ಇದ್ರ ಬಗ್ಗೆ. ಹೇಳಿ ನಾವು ಕಂಪ್ಲೇಂಟ್ ಮಾಡಿ ನಿರ್ಮಾಣ ಮಾಡಿ ಆಗಲೇ ಒಂದು 35-40 ವರ್ಷ ಆಯ್ತು ಬಂದಿದ್ದು. ಇದೆಲ್ಲ ಕಾಂಕ್ರೀಟ್ ಎಲ್ಲ ಇದು ಮಾಡಿ ಮೊನ್ನೆ ಇದು ಲೈನ್ ತೆಗ್ದಿದ್ದಾರಲ್ಲ KEB ಅವರು. ಈ KEB ಅವ್ರು ಲೈನ್ ತೆಗೆದಾಗ ಇದು ಫುಲ್ಲು ಗ್ಯಾಪ್ ಹಂಗೆ ಬಂತು. ಈ ಗ್ಯಾಪ್ ಬಂದಿರೋದ್ರಿಂದ ಅದೇನಾಯಿತು, ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅವರು ಟೆಪ್ಪರ್ ಲಾರಿ ಬಂದು ಕುತ್ಕೊಂಡ್ಬಿಡ್ತು. ಆ ಕುತ್ಕೊಂಡೋಗಿಂದ ಹಳ್ಳ ಬಿತ್ತು. ಅದನ್ನು ಹೇಳಿದ್ರೆ ಯಾರು ಕೇಳಲಿಲ್ಲ. ಮೂವತ್ತು ವರ್ಷದ ಹಿಂದೆ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ಬೆಸ್ಕಾಂ ಮೊನ್ನೆ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿಗಾಗಿ ರಸ್ತೆ ಅಗೆದಿದೆ. ಇದರಿಂದಲೇ ರಸ್ತೆ ಕುಸಿದಿದೆ ಅನ್ನೋದು ಸ್ಥಳೀಯರ ಆರೋಪ. ಘಟನೆ ನಡೆದು 1 ವಾರ ಕಳೆದರೂ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ನ್ಯೂಸ್ ಫಸ್ಟ್ ಸ್ಥಳಕ್ಕೆ ಹೋದ 1 ಗಂಟೆಗೆ ಓಡೋಡಿ ಬಂದಿದ್ದಾರೆ. ಹಿಟಾಚಿ ಮೂಲಕ ಕಾರ್ಯಾಚರಣೆ ಮಾಡ್ತಿದ್ದು ಹೊಂಡವನ್ನ ಮುಚ್ಚಲು ಮುಂದಾಗಿದೆ. ಮೊದಲ ಬಾರಿಗೆ ರಸ್ತೆ ಮಾಡಿದ್ದ ಇಂಜಿನಿಯರ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಬೆಸ್ಕಾಂ ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ಹಾಕಿರೋ ರಸ್ತೆ ಹೀಗೆ ಬಿರುಕು ಬಿಟ್ಟಿದ್ದು ವ್ಯಾಪಾರಿಗಳ ನಿದ್ದೆಗೆಡಿಸಿದೆ. ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡದ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.